ಅಗ್ನಿಭೂತಿ ವಾಯುಭೂತಿಯರ ಕತೆ. ಈ ಪಾಠದ 1 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಕೌಸಂಬಿಯ ಅರಸ ಯಾರು? ಕೌಸಂಬಿಯ ಅರಸ ಅತಿಬಳ. ಕೌಸಂಬಿಯ ಅರಸ ಅತಿಬಳ, ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು? ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಹಾಗೂ ವಾಯುಭೂತಿ. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಕಾಶ್ಯಪಿ ತನ್ನ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಸಹೋದರನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೂರ್ಯಮಿತ್ರನು ಮಾವನೆಂದು ತಿಳಿದರೆ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುವರೆಂದು ತಿಳಿದು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂಬ ಹೇಳಿದನು. ಸೊ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೂರ್ಯಮಿತ್ರ ತನ್ನ ಸೋದರ ಮಾವ ಎಂದು ತಿಳಿದರೆ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುವರು ಎಂದು ಭಾವಿಸಿ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂಬ ಮಾತನ್ನು ಹೇಳಿದರು. ಸರಿಯಾದ. ಐದನೇ ಪ್ರಶ್ನೆ, ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಪಂಡಿತರಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ದೊರೆತ ಮಂತ್ರಿ ಪದವಿ ದೊರೆಯಿತು. ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರೆಯಿತು ಅಂತ ಹೇಳಿದ್ರೆ ಸಾಕು. ಹೇಳು, ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರೆಯಿತು. ಸರಿಯಾದ ಉತ್ತರ. ಆರನೇ ಪ್ರಶ್ನೆ, ರಾಜಗೃಹ ಪಟ್ಟಣದ ಅರಸ ಯಾರು? ರಾಜಗೃಹ ಪಟ್ಟಣದ ಅರಸ ಸುಬಲ. ಸುಬಲ. ರಾಜಗೃಹ ಪಟ್ಟಣದ ಅರಸ ಸುಬಲ, ಸರಿಯಾದ. ಏಳನೇ ಪ್ರಶ್ನೆ, ಅಗ್ನಿಭೂತಿ ವಾಯುಭೂತಿಯರ ತಂದೆ ತಾಯಿಯ ಹೆಸರೇನು? ಅಗ್ನಿಭೂತಿ ವಾಯುಭೂತಿಯ ತಂದೆ ಸೋಮಶರ್ಮ ಹಾಗೂ ತಾಯಿ ಕಾಶ್ಯಪಿ. ಸರಿಯಾದ. ಎಂಟನೇ ಪ್ರಶ್ನೆ, ಸಪ್ತ ವ್ಯಸನಗಳು ಯಾವುವು? ಸಪ್ತ ವ್ಯಸನಗಳೆಂದರೆ ಜೂಜು, ಕಳ್ಳತನ, ಬೇಟೆ, ದುರ್ವಾಕ್ಯ, ಧನ ದುರುಪಯೋಗ, ಪರಸ್ತ್ರೀ ವ್ಯಾಮೋಹ ಹಾಗೂ ಮದ್ಯಪಾನ. ಸರಿಯಾದ ಉತ್ತರ. ಜೂಜು, ಮದ್ಯಪಾನ, ಕಳ್ಳತನ, ಬೇಟೆ, ದುರ್ವಾಕ್ಯ, ಧನ ದುರುಪಯೋಗ ಮತ್ತು ಪರಸ್ತ್ರೀ ವ್ಯಾಮೋಹ, ಇವು ಸಪ್ತ ವ್ಯಸನಗಳು. ಕೊನೆಯ ಪ್ರಶ್ನೆ, 9ನೇ ಪ್ರಶ್ನೆ, ಅಗ್ನಿಭೂತಿ ವಾಯುಭೂತಿಯರ ಸೋದರ ಮಾವನ ಹೆಸರೇನು? ಅಗ್ನಿಭೂತಿ ಮತ್ತು ವಾಯುಭೂತಿಯರ ಸೋದರ ಮಾವ ಸೂರ್ಯಮಿತ್ರ. ಸರಿಯಾದ ಉತ್ತರ. ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಡಿ.